ಇವತ್ತಿನ 13ನೇ ವಾರ್ಷಿಕೋತ್ಸವ ಯುವ ಕ್ರಾಂತಿ ಸಂಘಟನೆಯ ಜಿಲ್ಲಾ ಯುವ ಸಮ್ಮೇಳನ ಇವತ್ತು ವಿಶೇಷವಾಗಿ ಈ ಒಂದು ಸಂಘಟನೆ ಸುಮಾರು 13 ವರ್ಷದಿಂದ ಈ ಒಂದು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಸಂಘಟನೆ ಕಾರ್ಯ ಆರಂಭ ಮಾಡಿ ಗುಂಡೂರು ರೆಡ್ಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅದರ ಜೊತೆಯಲ್ಲಿ ಡಾಕ್ಟರ್ ಮಲ್ಲಿನಾಥ್ ಮಡಿಗೆ ಅವರು ರಾಜ್ಯ ಉಪಾಧ್ಯಕ್ಷರು, ನಮ್ಮ ರಾಜ್ಕುಮಾರ್ ಹಳಿಕೇರಿ ಅವರು ಮತ್ತು ಸಂಗಮೇಶ್ ಬೋರೆ ಅವರು ತಾವೆಲ್ಲರೂ ಸೇರಿ ಇಲ್ಲೊಂದು ಸಂಘಟನೆ ಪ್ರಾರಂಭ ಮಾಡಿ ತಾವು ಮಾಡ್ತಕ್ಕಂಥ ಕಾರ್ಯ ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ರಿ ಅಂತ ನಮ್ಮ ಮಲ್ಲಿಕಾರ್ಜುನ್ ಖೂಬಾಜಿ ಅವರು ಹೇಳಿದ್ದಾರೆ. ಇವತ್ತು ಈ ಸಂಘಟನೆ ಮುಖಾಂತರ ಇವತ್ತು ಅವೆಲ್ಲ ಗುರುತಿದೆ. ಮೊದಲನೇದಾಗಿ ನಮ್ಮ ಯುವಕ ಸ್ನೇಹಿತರು ಶಿಕ್ಷಣ ಪಡೆದುಕೊಳ್ತಕ್ಕಂಥ ಈ ಒಂದು ಇದರಲ್ಲಿ ಬಹಳ ಅವಶ್ಯಕತೆ. ತಾವೆಲ್ಲ ಸಂಘಟನೆ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಬೇಕು. ಯಾಕಂದ್ರೆ ಶಿಕ್ಷಣ ಅಸ್ತ್ರ ಎಲ್ಲಕ್ಕಿಂತ ದೊಡ್ಡ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ ಇವತ್ತು ಇವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಇವತ್ತು ಅವೆಲ್ಲ ಗುಂಡೂರು ರೆಡ್ಡಿ ಅವರು ಈ ಒಂದು ಯುವ ಕ್ರಾಂತಿ ಸಂಘಟನೆ ಪ್ರಾರಂಭ ಮಾಡಿದರ ನಾನು ಕೂಡ ಸುಮಾರು ದಿವಸದಿಂದ ನೋಡ್ತಾ ಇದ್ದೆ. ಯಾಕಂದ್ರೆ ಗುಂಡೂರು ರೆಡ್ಡಿ ಅವರು ನನ್ನ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಅವರು ಹಡಮಂತವಾಡಿ ಅಂತ ಗ್ರಾಮದಲ್ಲಿ ಹಿಂದೆ ಅವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡತಕ್ಕಂಥ ಅವಕಾಶ ಅವರಿಗೆ ಸಿಕ್ಕಿತು. Sky Sunshine School, step towards better future. Admissions are open. RG Public School admissions are open LKG, UKG and first standard. Al-Amin English Medium Primary and High School. Secure your child's bright future today. Free admissions, limited seats available. Hurry up. ನಾವು ಕೂಡ ಅವರಿಗೆ ಸಂಪೂರ್ಣವಾದಂತಹ ಸಹಕಾರ ಮಾಡಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಆಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜೇಶ್ವರ ಮತಕ್ಷೇತ್ರದಿಂದ ಜಿಲ್ಲಾ ಪಂಚಾಯತಿನ ಸದಸ್ಯರಾಗಿ ಇವತ್ತು ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ಜನರು ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಒಳ್ಳೆ ರೀತಿಯಿಂದ ಕಾರ್ಯಗಳು ಮಾಡಿ ತಮ್ಮ ಜನರ ಮೆಚ್ಚುಗೆ ಕೂಡ ಅವರಿಗೆ ಪಾತ್ರರಾಗಿದೆ. ಇವತ್ತೆಲ್ಲ ತಾವು ಯುವ ಸಂಘಟನೆ ಇಷ್ಟೊಂದು ಜನ ಇಡೀ ಜಿಲ್ಲೆಯಿಂದ ಅಥವಾ ರಾಜ್ಯದಿಂದ ಮೂಲೆ ಮೂಲೆಯಿಂದ ತಾವೆಲ್ಲ ಬಂದಿದ್ರಿ ಈ ಕಾರ್ಯಕ್ರಮದಲ್ಲಿ. ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಏನು ಅಂತ ಇವತ್ತು ಅವ್ರು ಹೇಳಿದ್ರು. ತಾವೆಲ್ಲ ಆ ಕಡೆ ಈ ಕಡೆ ಹೋಗುವಾಗ ಇದು ನನ್ನ ಸಲುವಾಗಿ ಮಾಡ್ತಾ ಇಲ್ಲ, ಇದು ನಿಮ್ ಸಲುವಾಗಿ ಮಾಡ್ತಾ ಇದ್ದೀರಿ. ಈ ಸಂಘಟನೆ ವಿಶೇಷತೆ ಏನಿದೆ, ನಿಮ್ ಯುವಕರಿಗೆ ಎಚ್ಚರಿಕೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಗುಂಡೂರು ರೆಡ್ಡಿ ಅವರು ಹೇಳಿದ್ರು. ತಾವೆಲ್ಲರೂ ಕೂಡ ಇವತ್ತು ಏನ್ ವೇದಿಕೆ ಮೇಲೆ ಹವಾ ಮಲ್ಲಿನಾಥ್ ಮಹಾರಾಜ್ ಅವರಿದ್ದಾರೆ. ಇಡೀ ರಾಜ್ಯದಲ್ಲ, ಇಡೀ ದೇಶದಲ್ಲೇ ಯಾವ ರೀತಿಯ ಒಂದು ಪ್ರಚಾರ ಇದೆ ನೋಡಿ. ನೀವು ಮಹಾರಾಷ್ಟ್ರ ಹೋಗಿ, ತೆಲಂಗಾಣ ಹೋಗಿ, ಆಂಧ್ರ ಹೋಗಿ, ಅವ್ರು ಮಾಡ್ತಕ್ಕಂಥ ಸೇವೆ ನಿಜವಾಗ್ಲೂ ನಾವು ಎಷ್ಟೇ ತಾರೀಕು ಮಾಡಿದ್ರು ಕೂಡ ಕಡಿಮೆ. ಅವ್ರು ಯಾವ ರೀತಿ ಈಗ ಮಲ್ಲಿಕಾರ್ಜುನ್ ಖೂಬಾಜಿ ಅವರು ಡೆಲ್ಲಿಯಲ್ಲಿ ಕೂಡ ಹೋಗಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಿಯೋಜನೆ ಮಾಡಿ ಮಾಡ್ತಕ್ಕಂಥ ಕಾರ್ಯ ಕೂಡ ಮಾಡಿದ್ರು. ಇವತ್ತು ನಮ್ಮ ವೇದಿಕೆ ಮ್ಯಾಗ ಅವರು ಕೂಡ ಇದ್ರು. ಇವತ್ತು ಬಂಧುಗಳೇ, ನಾನು ಇಷ್ಟೇ ಹೇಳಕ್ ಪಡ್ತೀನಿ, ತಾವೆಲ್ಲ ಸಂಘಟನೆ ಮುಖಾಂತರ ಒಳ್ಳೆ ಕಾರ್ಯಗಳು. ಇವತ್ತು ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದೇ ಇದೆ, ಅದು ಕೂಡ ಇದಿಲ್ಲ. ಆದ್ರೆ ನೀವು ಸಂಘಟನೆ ಮುಖಾಂತರ ಒಳ್ಳೆ ಕಾರ್ಯಗಳಿಗೆ ತಾವು ಸಂಘಟನೆ ಮಾಡ್ರಿ. ಗುಂಡೂರು ರೆಡ್ಡಿ ಅವರಿಗೆ ಸಂಪೂರ್ಣವಾದಂತಹ ಸಹಕಾರ ನಮ್ದು ಯಾವಾಗ ಕೂಡ ಅವ್ರ ಜೊತೆಲಿದೆ, ಅವ್ರ ಜೊತೆಲಿದೆ. ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕೂಡ ಗುಂಡೂರು ರೆಡ್ಡಿ ಅವರಿಗೆ ರಾಜ್ಯದಲ್ಲಿ ಇನ್ನೂ ರಾಜಕೀಯದಲ್ಲಿ ಭವಿಷ್ಯ ಇದೆ. ತಾವೆಲ್ಲರ ಸೇವೆ ಮಾಡಬೇಕಾಗಿದೆ. ಇಡೀ ಜಿಲ್ಲೆಯಲ್ಲಿ ಒಳ್ಳೆ ಕಾರ್ಯಗಳು, ವಿಶೇಷವಾಗಿ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಕೂಡ, ಹುಮ್ನಾಬಾದ್ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಕೂಡ ನಾವು ಒಳ್ಳೆ ಕಾರ್ಯಗಳು ಮಾಡಿ ಒಳ್ಳೆ ಸಂಘಟನೆ ಮಾಡಿ ಸಂಪೂರ್ಣವಾದಂತ ನಮ್ಮ ಸಹಕಾರ ನಿಮ್ ಜೊತೆಲಿದೆ. Noble Public School. Admissions are open. Elm से ही दोनों जहां में कामयाबी है. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar, Baswa Kalyan. Knowledge Park, the Creative School. Admissions are open from LKG to 10th standard. Free uniform for new admission students. ಎಲ್ಲರೂ ಕೂಡ ಇವತ್ತೇನು ಅಭಿಮಾನದಿಂದ ತಾವೆಲ್ಲ ಕೂಡ ಸೇರಿದ್ರಿ. ಇವತ್ತು ಒಳ್ಳೆಯದೊಂದು ಕಾರ್ಯಕ್ರಮ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ತಾವೆಲ್ಲ ಸೇರಿದ್ರಿ. ತಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇವತ್ತೇನು 13 ವರ್ಷ ಆಗಿದೆ. ಇನ್ನು ಮುಂದೆ 100 ವರ್ಷದವರೆಗೆ ಈ ಸಂಘಟನೆ ರಚನಾತ್ಮಕವಾಗಿ ಬೆಳೀಲಿ. ಇಡೀ ರಾಜ್ಯ ಮಟ್ಟದಲ್ಲಿ ಈ ಒಂದು ಸಂಘಟನೆ ಹೆಸರಾಗಬೇಕು. ಇವತ್ತೇನು ಇಲ್ಲಿಂದ ಪ್ರಾರಂಭ ಆಗಿ ಬೆಂಗಳೂರು, ಚಾಮರಾಜನಗರವರೆಗೆ ಈ ಒಂದು ಸಂಘಟನೆ ಶಕ್ತಿ ಬೆಳೀಲಿ ಅಂತ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖೂಬಾಜಿ ಅವರು ಹೇಳಿದ್ದಾರೆ ಈಗಾಗಲೇ ರಾಜಕೀಯವಾಗಿ ಇವತ್ತು ಬೇರೆ ಬೇರೆ ಇದರಲ್ಲಿ ಬಸವ ಕಲ್ಯಾಣ ಯಾವಾಗ ಹಿಂದುಳಿದೋ ಯಾವಾಗ ಮುಂದಾಗೋದೋ ಗೊತ್ತಿಲ್ಲ.
ಈಗಾಗಲೇ ಹಿಂದುಳಿದಿದೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಮಾಜಿ ಶಾಸಕರೇ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ಟಿಕಲ್ 371J ಮಾಡಿದ್ದಾರೆ. ಇವತ್ತು ಆರ್ಟಿಕಲ್ 371J ಮಾಡಿದ ನಂತರ ಇವತ್ತು ಈ ಗಡಿ ಭಾಗದಲ್ಲಿ ಎಲ್ಲಿ 6 ಜಿಲ್ಲೆ 7 ಜಿಲ್ಲೆಗಳಲ್ಲಿ ಪ್ರತಿ ವರ್ಷ ಸುಮಾರು 1000 ರಿಂದ 1200 ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟ್ ಸಿಗ್ತಕ್ಕಂಥ ಕೆಲಸ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆಗಿದೆ. ಇವತ್ತು ಬಹಳ ಹೆಮ್ಮೆಯ ವಿಷಯ ಇದೆ. ಹಿಂದೆ ಏನಿತ್ತು ಅಂದ್ರೆ ಯಾರು ಮೆಡಿಕಲ್ ಹೋಗ್ಬೇಕು, ಇಂಜಿನಿಯರ್ ಹೋಗ್ಬೇಕು ಅಂದ್ರೆ ರಾಜಶೇಖರ್ ಪಾಟೀಲ್ ಮಂತ್ರಿ ಮಗ ಇದ್ದಾನ, ಮಲ್ಲಿಕಾರ್ಜುನ್ ಖರ್ಗೆ MLA ಮಗ ಇದ್ದಾನ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಓದ್ತಕ್ಕಂಥ ಇತ್ತು. ಈಗಿಲ್ಲ, ಜನಸಾಮಾನ್ಯರಿಗೂ ಕೂಡ ಇವತ್ತು ಆ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣಭೂತರು ಯಾರು ಅಂದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿ ಇರೋದು, ಇವತ್ತ ದಿವಂಗತ ಧರ್ಮಸಿಂಗ್ ಜಿ ಇರ್ಬೋದು, ಇವತ್ತು ಅನೇಕ ಜನ ಮುಖಂಡರ ನೇತೃತ್ವದಲ್ಲಿ ಆರ್ಟಿಕಲ್ 371J ಆಗ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಸರ್ಕಾರ 2023ರ ಚುನಾವಣೆಯಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಿಂದುಳಿದಿದೆ ಅಂತಂದಾಗ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು 2023 ಚುನಾವಣೆಯಲ್ಲಿ ನಮ್ಮ ಸರ್ಕಾರಗಳು ಏನು ಭರವಸೆ ಕೊಟ್ಟಿತ್ತು, ಆ ಭರವಸೆ ಅನುಗುಣವಾಗಿ ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡತಕ್ಕಂತ ನಮ್ಮ ಧೀಮಂತ ನಾಯಕರು ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯಜಿ ಅವರು 5,000 ಕೋಟಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೋಸ್ಕರ. ಬಂಧುಗಳೇ, ನಿಮ್ಗೊಂದು ಮಾತಾಡಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 5,000 ಕೋಟಿ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ. ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಆಗ್ಬೇಕು. ನನಗನಿಸುವ ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ಬಾರಿ ಶಾಸಕರಾಗಿ ಇಲ್ಲಿ ಬಸವ ಕಲ್ಯಾಣದ ಸೇವೆ ಮಾಡ್ತಕ್ಕಂಥ ಅವಕಾಶ ಇದೆ. ಇವತ್ತು ಅವರೆಲ್ಲ ಇದ್ದಾಗ ಏನೋ 5 ಕೋಟಿ 2 ಕೋಟಿ 10 ಕೋಟಿ ರೂಪಾಯಿ ಬರ್ತಕ್ಕಂಥದ್ದು. ನಾನು 4 ಬಾರಿ ಹುಮ್ನಾಬಾದ್ ಕ್ಷೇತ್ರದ ಶಾಸಕರಾಗಿ ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಕೂಡ ಹುಮ್ನಾಬಾದ್ ಕ್ಷೇತ್ರದ ನನಗೆ ಅವಕಾಶ ಮಾಡ್ತೀನಿ. ನಾನಿದ್ದ ಕೂಡ 20 ರಿಂದ 25 ಕೋಟಿ ಮ್ಯಾಕ್ಸಿಮಮ್ ಅಂದ್ರೆ 25 ಕೋಟಿ ಬರ್ತೀನಿ. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ನಾನು ಯಾವಾಗ ಮಿನಿಸ್ಟರ್ ಆಗಿದ್ದಾಗ ನಾನು ಕೂಡ ಬೋರ್ಡ್ ಅಧ್ಯಕ್ಷರಾಗಿದ್ದೆ. ಕಲ್ಯಾಣ ಕರ್ನಾಟಕ ಏನು ಕಲ್ಯಾಣ ಕರ್ನಾಟಕ ಆಗಿದೆ, ಆ ಬೋರ್ಡ್ ಅಧ್ಯಕ್ಷರಾಗಿ ಕೂಡ ನಾನು ಸೇವೆ ಮಾಡತಕ್ಕಂಥ ಅವಕಾಶ ಸಿಕ್ಕಿತ್ತು. ನಾನು ನೋಡಿದೆ, ನಾನಿದ್ದಾಗ 1,500 ಕೋಟಿ ರೂಪಾಯಿ ಇತ್ತು. ಇವತ್ತು 5,000 ಕೋಟಿ ಬರ್ತಾ ಇದೆ. 5,000 ಕೋಟಿಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ 70 ರಿಂದ 80 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ. ಅದು ಎಲ್ಲಿ ಹೋಗ್ತಾ ಇದೆ ಅದು ಬೇರೆ ವಿಚಾರ. ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕು ತಾವು ನೋಡಿ. ಯಾವಾಗ 10 ಕೋಟಿ 20 ಕೋಟಿ ಏನ್ ಡೆವಲಪ್ ಆಗ್ತಿತ್ತು, ಇವತ್ತು 80 ಕೋಟಿ 90 ಕೋಟಿ ಸಿಗ್ತಾ ಇದೆ. ಇವತ್ತು ಅದರಲ್ಲಿ ಆಗ್ಬೇಕು ತಾನೆ. ಇವತ್ತು 80 ಕೋಟಿ 90 ಕೋಟಿ. ಇನ್ನು ಕೆಲವು ಶಾಸಕರು ಉದಾಹರಣೆ ಹೇಳ್ತಾರೆ, ಅವಾಗೆಲ್ಲ 30,000 ರೂಪಾಯಿ ಬಂಗಾರ ಇತ್ತು, ಇವತ್ತು 1 ಲಕ್ಷಕ್ಕಾಗ್ಯದ ಸ್ವಾಮಿ. ನಾನು 1 ವರ್ಷ ಹಿಂದಿಂದ ಹೇಳ್ತಾ ಇದ್ದೀನಿ, ಅವು 70,000 80,000 ಇತ್ತು ಬಂಗಾರ. ಕೆಲವ್ರು ಹೇಳ್ತಾರೆ ಶಾಸಕರು, ಇಲ್ರಿ ಅವಾಗೆಲ್ಲ 20,000 30,000 ರೂಪಾಯಿ ಬಂಗಾರ ಇತ್ತು ಅಂದ್ರೆ ನಿಮಗೆ 80 ಕೋಟಿ ಸಿಗ್ಲತ್ತದ ಅಂತಾರ. ಈ 1 ಲಕ್ಷ ಆಗಿದೆ ಬಂಗಾರ ಉದಾಹರಣೆ ಕೊಡ್ತಾರ. ನಮ್ ಗೌರವ ಕುಂತಾರ ಪಾಪ. ಅದಕ್ಕೆ ನಾನ್ ಹೇಳ್ತಕ್ಕಂಥದ್ದು ಡೆವಲಪ್ಮೆಂಟ್ ಆಗ್ಬೇಕು. ಇವತ್ತು ಡೆವಲಪ್ಮೆಂಟ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಯಾರು ಕೂಡ ಅದಕ್ಕೆ ಅಡೆತಡೆ ಮಾಡಕ್ಕಿಲ್ಲ. ಯಾಕಂದ್ರೆ ಇವತ್ತು ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ, ಶಾಸಕರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಅವ್ರು ಶಾಸಕರಾಗಿ ಯಾವ ರೀತಿ ಅವರು ಅಭಿವೃದ್ಧಿ ಪರ ಇವತ್ತು ಅಭಿವೃದ್ಧಿಯಲ್ಲಿ ತೊಡಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರು ತೊಡಗ್ಬೇಕು. ವಿನ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾಗ ಏನಾಯ್ತು, ರಾಜಶೇಖರ್ ಪಾಟೀಲ್ ಇದ್ದಾಗ ಏನಾಯ್ತು, ಮತ್ತೊಬ್ಬ ಇದ್ದಾಗ ಏನಾಯ್ತು, ಐದಪ್ಪ ಅದೆಲ್ಲ ಆಯ್ತು. ಇವತ್ತೇನಿದೆ, ಇವತ್ತೇನು ಮಾಡ್ತಾ ಇದ್ರಿ, ಇವತ್ತೇನು ನಿಮ್ಗೆ ಅಧಿಕಾರ ಸಿಕ್ಕಿದೆ, ಆ ಅಧಿಕಾರ ಸದುಪಯೋಗ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ರಿ. ಇವತ್ತೇನು ಗುಂಡೂರು ರೆಡ್ಡಿ ಅವರು ಈ ಒಂದು ಸಂಘಟನೆ ಮುಖಾಂತರ ಇನ್ನೂ ಕೂಡ ಅಂಬರವಾಗಿ ಬೆಳೀಲಿ. ಇವತ್ತ ನನಗೂ ಕೂಡ ಹುಮ್ನಾಬಾದಲ್ಲಿ ಬಂದಾಗ ಅವರು ಅಣ್ಣ ನೀವು ಬರಲೇಬೇಕು ಅಂತ ನನಗೆ ಕೇಳ್ಕೊಂಡಾಗ ನಾನು ಬಹಳ ಮನಸ್ಸಿನಿಂದ, ನನಗೆ ಆಕ್ಚುಲಿ ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಒಂದು ಮದುವೆ ಸಮಾರಂಭ ಇದೆ. ಆದರೂ ಕೂಡ ಗುಂಡೂರು ರೆಡ್ಡಿ ಅವರು ಹೇಳಿದ ಸಲುವಾಗಿ ನಾನು ನಿಮ್ಮ ಕಾರ್ಯಕ್ರಮ ನಾನು ಅಟೆಂಡ್ ಆಗಿ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೇನೆ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಇನ್ನೂ ಕೂಡ ಈ ಒಂದು ಸಂಘಟನೆ ಹಂಬರವಾಗಿ ಬೆಳೀಲಿ ಅಂತ ನಾನು ಹೇಳಿ, ಮುಂದಿನ ದಿನಗಳಲ್ಲಿ ಗುಂಡೂರು ರೆಡ್ಡಿ ಅವರಿಗೂ ಕೂಡ ರಾಜಕೀಯದಲ್ಲಿ ಭವಿಷ್ಯ ಇನ್ನು ಉಜ್ವಲವಾಗಲಿ ಅಂತ ನಾನು ಹೇಳಿ ನಾನು 4 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.